संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयोः श्रित्वा प्रणमामि मुहुर्मुहुः। नमः श्री यतिराजाय विवेकानन्दसूरहे सच्चित्सुखस्वरूपाय स्वामिने तापहारिणे। ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರವರಲ್ಲಿ, ಪರಮ ಪೂಜ್ಯ ಸ್ವಾಮಿ ವಿನಿಶ್ಚಲಾನಂದಜಿ ಮಹಾರಾಜರವರಲ್ಲಿ ಹಾಗೂ ಪರಮ ಪೂಜ್ಯ ಸ್ವಾಮಿ ತ್ಯಾಗೀಶ್ವರಾನಂದಜಿ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆತ್ಮೀಯರಾದಂತಹ ಪೂಜ್ಯ ಸ್ವಾಮಿ ಪ್ರಕಾಶಾನಂದಜಿಯವರೇ, ಸುಮೇಧಾನಂದಜಿಯವರೇ, ಎಲ್ಲ ಯತಿವರಿಯರೇ ಹಾಗೂ ಮಾತಾಜಿಗಳೇ, ಸದ್ಭಕ್ತರೇ, ಈ ದಿನ ಈ ದಿವ್ಯತ್ರಯರ ಸ್ಮರಣೋತ್ಸವದಲ್ಲಿ ಆಧ್ಯಾತ್ಮಿಕ ಪರಿವರ್ತನೆಯ ಧರ್ಮಗಳ ಮೂಲ ಉದ್ದೇಶ ಎನ್ನುವ ವಿಚಾರವಾಗಿ ಕೆಲವು ವಿಚಾರಗಳನ್ನು ತಮ್ಮೊಳಗೆ ಹಂಚಿಕೊಳ್ಬೇಕು ಅಂತ ಬಯಸ್ತೇನೆ. ಭಕ್ತ ಪ್ರಹ್ಲಾದ ಒಂದು ಪ್ರಾರ್ಥನೆ ಮಾಡ್ತಾನೆ. ಲೌಕಿಕರಿಗೆ ವಿಷಯ ವಸ್ತುಗಳ ಮೇಲೆ ಇರುವ ಅವರ ಪ್ರೀತಿ, ಆ ಅತೀವ ಪ್ರೀತಿ ನನ್ನ ಹೃದಯದಲ್ಲಿ ನಿನ್ನ ಮೇಲೆ ಬರುವಂತಾಗಲಿ ಎಂಬುದಾಗಿ. ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ, ನಮಗೆ ಸಹಜವಾಗಿ ಏನು ಕಾಮಕಾಂಚನಗಳ ಬಗ್ಗೆ ಇರುವಂತಹ ಒಂದು ಪ್ರೀತಿ, ಅದನ್ನು ನಾವು ಭಗವಂತನ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳ್ತಾರೆ. ಮೋಡ್ ಗುರಿಯೇ ದೀತೇವೆ, ಭಗವಂತನ ಕಡೆ ಹರಿಸ್ಬೇಕು ಅಂತೇಳಿ. ಇದೆಲ್ಲದಕ್ಕೂ ಕೂಡ ಶ್ರದ್ಧೆಯೇ ಮೂಲ. ಆದೌ ಶ್ರದ್ಧಾ ತತಃ ಸಾಧು ಸಂಘ ಭಜನ ಕ್ರಿಯಾ ಸಂಶಯ ನಿವೃತ್ತಿ ನಿಷ್ಠಾ ಭಕ್ತಿ ಭಾವ ಪ್ರೇಮ ಭಕ್ತಿ. ಇದೆಲ್ಲದಕ್ಕೂ ಕೂಡ ಶ್ರದ್ಧೆ ಬಹಳ ಮುಖ್ಯವಾದಂಥದ್ದು. ಭಗವಂತನಲ್ಲಿ ಶ್ರದ್ಧೆ, ಶಾಸ್ತ್ರವಾಕ್ಯಗಳಲ್ಲಿ ಶ್ರದ್ಧೆ, ಗುರುವಾಕ್ಯದಲ್ಲಿ ಶ್ರದ್ಧೆ, ಇದರ ಜೊತೆಗೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ತನ್ನಲ್ಲಿ ತನಗೆ ಶ್ರದ್ಧೆ, ಇದು ನಮಗೆ ಮುಖ್ಯವಾಗಿ ಬೇಕಿರುವಂತಹದ್ದು. ಶ್ರೀರಾಮಕೃಷ್ಣರು ವಚನವೇದದಲ್ಲಿ, ಶ್ರೀರಾಮಕೃಷ್ಣ ವಚನವೇದದಲ್ಲಿ ಪುನಃ ಪುನಃ ಈ ಸಾಧು ಸಂಘ ಅಥವಾ ಪ್ರಾರ್ಥನೆ ಮತ್ತು ಸಾಧು ಸಂಘದ ಬಗ್ಗೆ ಹೇಳ್ತಾ ಇರ್ತಾರೆ. ಈ ಒಂದು ಅವಕಾಶ ನಮಗೆ ಇಲ್ಲಿ ಸಿಕ್ಕಿದೆ. ಈ ಒಂದು ಅರ್ಧ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿನ ಅರ್ಧವಾರ್ಷಿಕದ ಸಂಬಂಧವಾಗಿ, ಜೊತೆಗೆ ನಮ್ಮ ರಾಮಕೃಷ್ಣ ಗೀತಾಶ್ರಮದ ದಶಮಾನೋತ್ಸವದ ಅಂಗವಾಗಿ ಏರ್ಪಡಿಸುತ್ತಿರುವಂಥ ಈ ಒಂದು ಸತ್ಸಂಗದಲ್ಲಿ ನಾವುಗಳೆಲ್ಲರೂ ಕೂಡ ಭಾಗಿಯಾಗಿ ಈ ವಿಚಾರಗಳನ್ನು ಹೇಗೆ ನಾವು ಭಗವಂತನ ಕಡೆ ನಮ್ಮ ಮನಸ್ಸನ್ನು ತಿರುಗಿಸ್ಬೇಕು, ಇದನ್ನು ತಿಳಿಸ್ಕೊಳ್ಳೋಕೆ ಸತ್ಸಂಗದ ಮೂಲ ಉದ್ದೇಶ ಭಗವಂತನ ಕಡೆ ನಾವು ಪ್ರೇರಿತರಾಗಿ ಮುನ್ನಡೆಯುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಇಹ ಸಂಸಾರೇ ಬಹು ದುಸ್ತಾರೆ. ಈ ಸಂಸಾರ ಚಕ್ರದಲ್ಲಿ ಬಂದು ಹೋಗುವಂಥ ನಿರಂತರ ಪ್ರಕ್ರಿಯೆಯಲ್ಲಿ ನಾವು ಇರ್ತೇವೆ. ಇದರಿಂದ ನಾವು ಬಿಡುಗಡೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಪರಮ ಪೂಜ್ಯ ಸ್ವಾಮಿ ಭಜನಾನಂದಜಿ ಮಹಾರಾಜರು ಈಗಿನ ಉಪಾಧ್ಯಕ್ಷರಲ್ಲಿ, ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನಿನ ಉಪಾಧ್ಯಕ್ಷರಲ್ಲಿ, ಈ ಸಂಸಾರ ಚಕ್ರದಲ್ಲಿ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಾವು ಟ್ಯಾಂಜೆನ್ಷಿಯಲ್ ಆಗಿ ಹೋಗಬೇಕು. ಆಗ ಅದು ಈ ಸತ್ಸಂಗ ನಮಗೆ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡಿ ರಾಮಕೃಷ್ಣ ಲೋಕಕ್ಕೋ ವೈಕುಂಠ ಲೋಕಕ್ಕೆ ಹೋಗಲಿಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಇದನ್ನು, ಏಕೆಂದರೆ ನಾವು ಹಲವಾರು ಸಂಸ್ಕಾರಗಳನ್ನು, ಕರ್ಮಗಳನ್ನು ಒತ್ತುಕೊಂಡು ಈ ಒಂದು ಜನ್ಮಕ್ಕೆ ಬಂದಿದ್ದೇವೆ. ಇದರಲ್ಲಿ ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ಭಗವಂತ ನಮಗೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದ್ದಾನೆ. ಪರಾಂಚಿಕಾನಿ ವ್ಯತೃಣು ಸ್ವಯಂಭೂ. ನಮ್ಮ ಮನಸ್ಸು, ನಾವು ಆನಂದ ಸ್ವರೂಪಿಗಳಾಗಿದ್ದರೂ ಕೂಡ ನಮ್ಮ ಮನಸ್ಸು ಬಹಿರ್ಮುಖವಾಗಿ ಆ ಭಗವಂತನ ಆಟ, ಭಗವಂತ ಅದನ್ನು ಮಾಡಿಟ್ಟಿದ್ದಾನಂತೆ. ಆದರೆ ನಂತರ ಎಲ್ಲರೂ ಕೂಡ ಬಹಿರ್ಮುಖರಾಗಿ ಹೋಗ್ತಾ ಕಷ್ಟಪಡುವುದನ್ನು ನೋಡಿ ಆ ಭಗವಂತ ನಮಗೆ ದಾರಿ ಮಾಡಿಕೊಟ್ಟಂತೆ ಆ ಬಹಿರ್ಮುಖವಾದಂಥ ಮನಸ್ಸನ್ನು ಒಳಗಡೆ ನಾವು ತಗೊಂಡು ಬಂದರೆ
ಆಗ ನಿಮಗೆ ಆನಂದದ ನೆಲೆಯ ನಿಮಗೆ ಕಂಡುಕೊಳ್ತೀವಿ. ಏಕೆಂದರೆ ನಮ್ಮ ಮೂಲ ಸ್ವರೂಪ ಆನಂದ ಸ್ವರೂಪ. ಅದನ್ನೇ ಋಷಿಗಳು ಹೇಳಿದಂತಹ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತುಃ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯಪಂಥ ವಿದ್ಯತೇಯನಾಯ. ಏ ಅಮೃತಪುತ್ರರೇ ಕೇಳಿ, ಸ್ವರ್ಗದಲ್ಲಿ ವಾಸಿಸುವರು ಕೂಡ ಕೇಳಿ, ದಾರಿ ಸಿಕ್ಕಿತು. ಈ ಅಜ್ಞಾನದಿಂದ ಪಾರಾಗುವುದಕ್ಕೆ ಒಂದು ದಾರಿ ಇದೆ. ಅದೇ ಅಜ್ಞಾನಾತೀತವಾದ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಬೇರಾವ ಮಾರ್ಗವೂ ಇಲ್ಲ. ತಮಸ್ಸಿನ ಆಚೆ ಸೂರ್ಯನಂತೆ ಹೊಳೆಯುತ್ತಿರುವ ವಿಭುವನ್ನು ನಾನು ಅರಿತಿರುವೆನು. ಅವನನ್ನು ಅರಿತವನು ಮಾತ್ರ ಮೃತ್ಯುವನ್ನು ದಾಟುವನು. ಈ ಸಂಸಾರದಿಂದ ಪಾರಾಗಲು ಬೇರೆ ದಾರಿಯೇ ಇಲ್ಲ. ಇದನ್ನು ನಾವು ಈ ಭೂಮಿಯಲ್ಲಿ ವಾಸಿಸ್ತಿರೋರು ಮಾತ್ರ ಹೇಳ್ತಾ ಇಲ್ಲ, ಋಷಿಮುನಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರ್ಗದಲ್ಲಿ ವಾಸಿಸುವರು ಕೂಡ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಇದೇ ವಾಕ್ಯಗಳನ್ನು ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಹಲವಾರು ವರ್ಷಗಳ ಸಾಧನೆಯಲ್ಲಿ ತಾನು ಕಂಡುಕೊಂಡಂಥ ಅಮೃತ ರಸವನ್ನು ಕೊಡಲಿಕ್ಕೆ ಬಯಸಿ ಆ ದಕ್ಷಿಣೇಶ್ವರದ ಕಟ್ಟಡದ ಮೇಲೆ ನಿಂತ್ಕೊಂಡು ಕಲ್ಕತ್ತಾದ ಕಡೆ ಮುಖ ಮಾಡಿ, ಏ ಮಕ್ಕಳೇ ಬನ್ನಿ, ಎಲ್ಲಿದ್ದೀರಾ? ಈ ಪ್ರಾಪಂಚಿಕ ಮಾತುಗಳನ್ನು ಕೇಳಿ ಕೇಳಿ ನನ್ನ ರೋಸಿ ಹೋಗಿದ್ದೇನೆ, ನಿಮಗೆ ಅಮೃತ ರಸವನ್ನು ಉಣಬಯಸ್ತೇನೆ ಅಂತ ಹೇಳಿ ಕರೆ ಕೊಟ್ಟರು. ಆ ಒಂದು ಕರೆಗೆ ಹೋಗೊಟ್ಟು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಅದು ನಿರಂತರ ಪ್ರಕ್ರಿಯೆಯಾಗಿ ನಮಗೆ ಸ್ಫೂರ್ತಿಯಾಗಿ ನಮಗೆ ನಿರಂತರವೂ ಅದು ನಮಗೆ ಸ್ಫೂರ್ತಿ ಕೊಡ್ತಾ ಇದೆ. ಹಾಗಾಗಿ ಏನು ನಮ್ಮ ಉಪನಿಷತ್ತುಗಳು ಹೇಳುತ್ತೆ, ಭಿದ್ಯತೆ ಹೃದಯ ಗ್ರಂಥಿ ವಿದ್ಯಂತೆ ಸರ್ವ ಸಂಶಯಾ. ಯಾರು ಆತ್ಮನನ್ನು ತಿಳಿಯುತ್ತಾನೆ ಅವನು ಮುಕ್ತನಾಗುತ್ತಾನೆ, ಸರ್ವ ದುಃಖಗಳಿಂದ ಪಾರಾಗುತ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಜೀವನ ಭಗವತ್ ಸಾಕ್ಷಾತ್ಕಾರಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅಂತೇಳಿ ಶ್ರೀರಾಮಕೃಷ್ಣರು ಪದೇ ಪದೇ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾರ ಮನಸ್ಸು ಈಶ್ವರ ದರ್ಶನೀ ಜೀವನೇರ್ ಮಾನುಷ್ ಜೀವನೇರ್ ಉದ್ದೇಶ, ಈಶ್ವರ ದರ್ಶನವೇ ಮನುಷ್ಯ ಜೀವನದ ಉದ್ದೇಶ. ಯಾರು ಈ ಜಗತ್ತಿಗೆ ಬಂದು ಈಶ್ವರ ದರ್ಶನಕ್ಕಾಗಿ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅವನ ಜೀವನ ವ್ಯರ್ಥ ಎನ್ನುತ್ತಿದ್ರು. ಅವರು ಹೇಳ್ತಾ ಇದ್ರು, ಯಾರ ಮನಸ್ಸು ಹುಷ್ ಆಗಿದೆಯೋ, ಎಚ್ಚರಗೊಂಡಿದೆಯೋ ಅವನೇ ಮಾನುಷ್ ಅಥವಾ ಮನುಷ್ಯ. ಎಂದರೆ ಯಾರ ಮನಸ್ಸು ಬುದ್ಧಿ ಹೃದಯಗಳು ಪರಿಪಕ್ವವಾಗಿದೆಯೋ ಅವನೇ ನಿಜವಾದ ಅರ್ಥದಲ್ಲಿ ಮಾನವ ಅಥವಾ ಮನುಷ್ಯ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ನಮಗೆ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. Each soul is potentially divine. The goal is to manifest this divinity by controlling nature, internal and external. Do this either by work or worship or psychic control and be free. All other things, rituals, temples, everything is there are externals ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಅಂದರೆ ಪ್ರತಿಯೊಂದು ಆತ್ಮದಲ್ಲಿಯೂ ದೈವತ್ವ ಹುದುಗಿದೆ. ಆಂತರಿಕ ಪ್ರಕೃತಿಗಳ ನಿಯಂತ್ರಣದಿಂದ ಹೊರಹೊಮ್ಮಿಸುವುದೇ ಜೀವನದ ಗುರಿ. ಅಂದರೆ ನಮ್ಮ ಜೀವನದ ಪ್ರತಿ ಮುಹೂರ್ತದಲ್ಲಿ ಪ್ರತಿ ಕ್ಷಣದಲ್ಲಿ ಹೇಗೆ ಆ ಒಂದು ದಿವ್ಯತೆಯನ್ನು ಹೊರತರುವುದು, ಇದೇ ನಮ್ಮ ಜೀವನ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ, ರಾಜಯೋಗದಿಂದಾಗಲಿ ಅಥವಾ ಜ್ಞಾನಯೋಗದಿಂದಾಗಲಿ ಅಥವಾ ಒಂದು ಅಥವಾ ಹೆಚ್ಚಿನ ಮಾರ್ಗದಿಂದಾಗಲಿ ಅಥವಾ ಎಲ್ಲ ಮಾರ್ಗಗಳ ಸಂಯೋಜನೆಯಿಂದಾಗಲಿ ಸಾಧಿಸಿ ಮುಕ್ತರಾಗಿ, ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತಗಳು, ನಂಬಿಕೆಗಳು, ಬಾಹ್ಯಾಚಾರಗಳು, ಪವಿತ್ರ ಗ್ರಂಥಗಳು, ದೇವಸ್ಥಾನಗಳು ಇವೆಲ್ಲವೂ ಗೌಣ ಅಂತ ಹೇಳ್ತಾರೆ. ಹಾಗಾಗಿ ಈ 4 ಯೋಗಗಳು ಸ್ವಾಮಿ ವಿವೇಕಾನಂದರು ನಮಗೆ ಕೊಟ್ಟಿರುವಂಥ ಅತ್ಯದ್ಭುತವಾದಂತಹ ಕೊಡುಗೆ. ನಮಗೆ ಧರ್ಮ ಗೌಣ ಮತ್ತು ಮುಖ್ಯ 2 ಅಂಶಗಳಿದೆ. ಹೇಗೆ ನಾವು ಒಂದು ತೆಂಗಿನಕಾಯಿಯನ್ನು ನೋಡಿದ್ರೆ ಒಳಗಡೆ ಪದಾರ್ಥ ಇರುತ್ತೆ, ಹೊರಗಡೆ ಆ ಒಂದು ಶೆಲ್ ಇರುತ್ತೆ. ಶೆಲ್ ಕೂಡ ಅವಶ್ಯಕತೆ ಇದೆ, ಜೊತೆಗೆ ಒಳಗಡೆ ಇರುವಂಥ ಪದಾರ್ಥವು ಕೂಡ ನಮಗೆ ಅವಶ್ಯಕತೆ ಇದೆ. ಅದನ್ನೇ ಇಲ್ಲಿ ಧರ್ಮವನ್ನು 3 ರೀತಿಯನ್ನು ಹೇಳ್ಬೋದು. ಫಿಲಾಸಫಿ ಅಥವಾ ತತ್ವ, ಮೈಥಾಲಜಿ ಅಥವಾ ಕಥೆಗಳ ಮೂಲಕ ಅದರ ವಿವರಗಳನ್ನು, ಮತ್ತು ರಿಚುವಲ್ಸ್ ಮೂಲಕ ಅಥವಾ ಉಪಕರಣಗಳ ಮೂಲಕ ನಾವು ನಿತ್ಯ ಏನು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀವಿ ಇದು. ಆದರೆ ಮುಖ್ಯವಾದಂಥದ್ದು ತತ್ವ. ಅದನ್ನೇ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು,
ಈಶ್ವರ ದರ್ಶನವೇ ಜೀವನದ ಉದ್ದೇಶ, ಭಗವತ್ ಸಾಕ್ಷಾತ್ಕಾರವೇ ಜೀವನದ ಉದ್ದೇಶ. ಇದನ್ನು ನಾವು ಮಾಡಬೇಕಾಗಿರುವಂಥದ್ದು. ಅದನ್ನೇ ಸ್ವಾಮಿ ವಿವೇಕಾನಂದರು ಋಷಿಗಳಾಗಬೇಕು ನಾವೆಲ್ಲರೂ ಕೂಡ, ಅದರಲ್ಲೂ ಗೃಹಸ್ಥರಿಗೆ ವಿಶೇಷವಾಗಿ ನೀವೆಲ್ಲರೂ ಕೂಡ ಋಷಿಗಳಾಗಬೇಕು ಅಂತ ಹೇಳ್ತಾ ಇದ್ರು. ಇದನ್ನು ನಮ್ಮ ಪರಮ ಪೂಜ್ಯ ಮುಕ್ತಿದಾನಂಜಿ ಪದೇ ಪದೇ ಹೇಳ್ತಿರ್ತಾರೆ ಎಷ್ಟೋ ಭಾಷಣಗಳಲ್ಲಿ. ಋಷಿ ಸದೃಶ ವ್ಯಕ್ತಿಗಳು ನೀವೆಲ್ಲರೂ ಆಗಬೇಕು. ಅದಕ್ಕೋಸ್ಕರನೇ ಶ್ರೀರಾಮಕೃಷ್ಣರು ಶಾರದಾ ಮಾತೆಯವರು ತಮ್ಮ ಜೀವನದಲ್ಲಿ ಆಚರಣೆ ಮಾಡಿ ತೋರಿಸಿರುವಂತಹ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಕೂಡ ಋಷಿ ಸದೃಶ ವ್ಯಕ್ತಿಗಳು ಆಗಲಿಕ್ಕೆ ಸಾಧ್ಯ. ಇದನ್ನು ಎಷ್ಟೋ ಜನ ನಮ್ಮ ದೇಶದಲ್ಲಿ ಋಷಿ ಮುನಿಗಳು ಹಾಗೆ ಹೋಗಿದ್ದಾರೆ. ಅಂತಹ ರಾಣಿ ಮದಾಲಸ ಅವರ ಉದಾಹರಣೆಯನ್ನು ಸ್ವಾಮಿ ವಿವೇಕಾನಂದರು ಭಾಳ ಹೇಳ್ತಾ ಇದ್ರು. ಅದರಲ್ಲಿ ಅವರು ಹೇಳ್ತಾರೆ, ಆಕೆ ತನ್ನ ಹುಟ್ಟಿದ ಮಗುವಿಗೆ, ಸ್ವಾಮೀಜಿನ ಹೇಳ್ತಾ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಹೇಳೋದಾದರೆ, ಇಂದು ಬೇಕಾಗಿರುವುದೇ ಆತ್ಮನಿಗೆ ಸಂಬಂಧಪಟ್ಟ ಮಹಾಭಾವನೆ, ಅದರ ಅನಂತ ಶಕ್ತಿ, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ. ನನಗೆ ಒಂದು ಮಗುವಿದ್ದರೆ ಅದು ಹುಟ್ಟಿದಾಗಿನಿಂದಲೂ ಅದಕ್ಕೆ ನೀನು ಪರಿಶುದ್ಧಾತ್ಮ ಎಂದು ಹೇಳುತ್ತಿದ್ದೆ. ಪುರಾಣದಲ್ಲಿ ಬರುವ ರಾಣಿ ಮದಾಲಸೆಯ ಸುಂದರವಾದ ಕಥೆಯನ್ನು ನೀವು ಕೇಳಿರಬಹುದು. ಅವಳಿಗೆ ಮಗುವಾದ ತಕ್ಷಣವೇ ತೊಟ್ಟಿಲಲ್ಲಿ ಇಟ್ಟು ತೂಗುವಾಗ ನೀನು ಪರಿಶುದ್ಧಾತ್ಮ, ಕಳಂಕರಹಿತ, ಪಾಪ ದೂರ, ಶಕ್ತಿಶಾಲಿ, ಪರಮಶ್ರೇಷ್ಠ ಎಂದು ಹಾಡುತ್ತಿದ್ದಳು. ಅದರಲ್ಲಿ ತುಂಬ ಸತ್ಯವಿದೆ. ನೀವು ಶ್ರೇಷ್ಠರೆಂದು ಭಾವಿಸಿ ಶ್ರೇಷ್ಠರಾಗುವಿರಿ. ಅದನ್ನೇ ಶ್ರೀರಾಮಕೃಷ್ಣರು ಕೂಡ ಹೇಳ್ತಾ ಇದ್ದಾರೆ. ನಾನು ಮುಕ್ತ ಅಂತ ಭಾವಿಸ್ತಾ ಇದ್ರೆ ನಾನು ಮುಕ್ತನೇ ಆಗ್ತೀನಿ, ನಾನು ಬದ್ಧ ಅಂತ ಹೇಳ್ತಾ ಇದ್ರೆ ಅವನು ಬದ್ಧನೇ ಆಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಈಗ ಬೇಕಾಗಿರುವಂಥದ್ದು ಸಕಾರಾತ್ಮಕ ಭಾವನೆ. ನಾವು ಯಾವುದೇ ಸ್ಥಿತಿಯಲ್ಲಿರ್ಬೋದು, ನಾವು ಈ ಸಂಸಾರದಲ್ಲಿರ್ಬೋದು, ಯಾವ ಸ್ಥಿತಿಯಲ್ಲಿರ್ಬೋದು, ಅದರಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಶ್ರೀರಾಮಕೃಷ್ಣ, ವಿವೇಕಾನಂದ, ಶಾರದಾ ಮಾತೆಯವರು ನಮಗೆ ನಿರಂತರ ತಿಳಿಸ್ಕೊಡ್ತಾರೆ. ಅದನ್ನು ಅದಕ್ಕೋಸ್ಕರನೇ ಅವರ ಜೀವನವನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು. ಇಂತಹ ದಿವ್ಯತ್ರೇಯರ ಸ್ಮರಣೋತ್ಸವದಲ್ಲಿ ಈ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಪದೇ ಪದೇ ತಂದುಕೊಳ್ಬೇಕು. ಏನು ಸ್ವಾಮಿ ವಿವೇಕಾನಂದರು 4 ವಿಚಾರಗಳನ್ನು ಹೇಳ್ತಾರೆ, 4 ಯೋಗಗಳನ್ನು, ಅದರ ಒಂದರ ಮೂಲಕ ಅಥವಾ ಸಮನ್ವಯದ ಮೂಲಕ ನಾವು ಏನು ಭಗವಂತನನ್ನು ಪಡಿಬೋದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದನ್ನೇ ಶ್ರೀರಾಮಕೃಷ್ಣರ ಅವರು ಕೂಡ ಮಾಸ್ಟರ್ ಮಹಾಶಯ 2ನೇ ಬಾರಿ ಅವರಿಗೆ ಭೇಟಿ ಕೊಟ್ಟಾಗ ಅವರ ಮಾಸ್ಟರ್ ಮಹಾಶಯರ ಪ್ರಶ್ನೆಗೆ ಉತ್ತರ ಕೊಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಲ್ಲಿ ಆ 4 ಯೋಗಗಳ ಸಮನ್ವಯವನ್ನು ನಾವು ಕಾಣ್ತೇವೆ. ಅದೇನೆಂದರೆ, ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡು, ಆಗಾಗ್ಗೆ ಸಾಧು ಸತ್ಪುರುಷರ ಸಹವಾಸ ಮಾಡು ಅಂತ ಹೇಳ್ತಾರೆ. ಇದು ಭಕ್ತಿ ಯೋಗದ ಪ್ರತೀಕ. 2ನೇದು ನಿರ್ಜನ ವಾಸ, ಹಾಗಾಗಿ ಏಕಾಂತಕ್ಕೆ ಹೋಗಿ ಭಗವಂತನನ್ನು ಕರಿಬೇಕು ಅಂತ ಹೇಳ್ತಾರೆ. 1 ದಿನವಾದರೂ 3 ದಿನ ಆದರೂ ಕೂಡ 1 ತಿಂಗಳು, ಹೀಗೆ ಎಷ್ಟು ದಿನ ಸಾಧ್ಯವಾಗುತ್ತೋ ನಾವು ಏಕಾಂತದಲ್ಲಿ ಇದ್ದರೆ ನಾವು ಭಗವಂತ ಚಿಂತನೆಗೆ ಅವಕಾಶ ಆಗುತ್ತೆ. ಏಕೆಂದರೆ ಸಂಸಾರದಲ್ಲೇ ಇದ್ದರೂ ನಿರಂತರ ನಮ್ಮ ಮನಸ್ಸು ಸಾಂಸಾರಿಕ ಲೌಕಿಕ ವಿಚಾರಗಳ ಕಡೆನೇ ಇರುತ್ತೆ. ಅದರಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಕೆಲವು ಕ್ಷಣಗಳಾದರೂ ಕೂಡ, ಒಂದು ವೇಳೆ ಆ 1 ದಿನ 3 ದಿನ ಆಗದಲ್ಲೇ ಇದ್ರೂ ಕೂಡ ದಿನನಿತ್ಯದಲ್ಲಿ ಒಂದು 20 ನಿಮಿಷ 24 ನಿಮಿಷ ಆದರೂ ಕೂಡ 24 ಗಂಟೆಗಳಲ್ಲಿ ಕೆಲವು ಕ್ಷಣಗಳನ್ನಾದರೂ ಕೂಡ ನಾವು ಮಾಡಿ, ಅಥವಾ ನಮ್ಮ ಗುರುಗಳು ಕೊಟ್ಟಂಥ ಉಪದೇಶ ಏನು ಕೊಡ್ತಾರೆ ದೀಕ್ಷಾ ಸಮಯದಲ್ಲಿ ಉಪಾಸನ ಪದ್ಧತಿ, ಅದನ್ನು ಬೆಳಗ್ಗೆ ಸಂಜೆ ನಿಷ್ಠೆಯಿಂದ ಮಾಡೋದ್ರೂ ಕೂಡ ನಾವು ಆ ಒಂದು ಏಕಾಂತ ವಾಸವನ್ನು ಅನುಭವಿಸ್ಬೋದು. ಇದು ರಾಜಯೋಗದ ಪ್ರತೀಕ. 3ನೇದು ಸದಸದ್ವಿಚಾರ. ಇದನ್ನು ಶ್ರೀರಾಮಕೃಷ್ಣರು ನಮ್ಮನ್ನು ಭಕ್ತರನ್ನಾಗಿ ಅಂತ ಮಾತ್ರ ಹೇಳಲಿಲ್ಲ, ಸದಸದ್ವಿಚಾರವನ್ನು ಕೂಡ ಸ್ವಲ್ಪ ನಮಗೆ ಬೇಕಾಗತ್ತೆ. ಭಕ್ತ ಹೋಬಿತು ಭೋಕ ಹೋಬಿನ ಅಂತ, ಭಕ್ತ ಆಗಬೇಡ ಆಗು ಅಂತ ಹೇಳಿದ್ರೆ ಮೂರ್ಖ ಆಗೋದು ಅಂತ ಅಲ್ಲ, ಅದನ್ನು ಸ್ವಲ್ಪ ವಿಚಾರ ಮಾಡುವುದು ಕೂಡ ಅವಶ್ಯಕತೆ. ಸದಸದ್ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನೇ ಜ್ಞಾನಯೋಗದ ಪ್ರತೀಕ. ಮತ್ತು ಕರ್ಮಯೋಗವನ್ನು ಕೂಡ ಮಾಡು, ತಂದೆ ತಾಯಿಗಳ ಜೊತೆ ಇರು, ಅವರ ಸೇವೆ ಮಾಡು, ಮಕ್ಕಳ ಸೇವೆ ಮಾಡು, ಆದರೆ ಮನಸ್ಸಿನೊಳಗಡೆ ಮಾತ್ರ ನೀನು ತಿಳ್ಕೊ, ಇವರು ಯಾರೂ ನನ್ನವರಲ್ಲ, ನನ್ನ ನಿಜವಾದ ನೆಲೆ ಆ ಭಗವಂತನ ಪಾದಪದ್ಮಗಳು, ಆ ಭಗವಂತನನ್ನು ಪಡೆಯುವುದೇ ನನ್ನ ಜೀವನದ ಉದ್ದೇಶ. ಹೇಗೆ ಶ್ರೀಮಂತರ ಮನೆ ದಾಸಿ ಎಲ್ಲ ಮನೆಯ ಸಾಹುಕಾರನ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಆದರೆ ಅವಳಿಗೆ ಗೊತ್ತಿದೆ ಇದು ನನ್ನ ಮನೆಯಲ್ಲ, ನನ್ನ ಮನೆ ಗುಡಿಸಲಿನಲ್ಲಿ.
ಅದೇ ರೀತಿ ನನ್ನ ನೆಲೆ ಭಗವಂತನಲ್ಲಿ ಅಂತ ತಿಳ್ಕೊಂಡು ನಾವು ಈ ಸಂಸಾರದಲ್ಲಿ ಕೆಲಸ ಕಾಳಗಳನ್ನು ಮಾಡಬೇಕು. ಹೇಗೆ ನಾಟಕದಲ್ಲಿ ಪಾತ್ರಧಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡ್ತಾರೋ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ಪಾಲಿಗೆ ಬಂದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದರ ಮೂಲಕ ನಾವು ಈ ಕರ್ಮಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಇದು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ವಾಕ್ಯಗಳನ್ನೇ ನಮಗೆ ಮಾಡರ್ನ್ ವೇಸ್ ಆಫ್ ಥಿಂಕಿಂಗ್, ನಮ್ಮ ಜನಗಳಿಗೆ ಬೇಕಾಗುವ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಇದು ಶ್ರೀರಾಮಕೃಷ್ಣರು ಮತ್ತು ವಿವೇಕಾನಂದರಲ್ಲಿರುವಂಥ ಸಮನ್ವಯ, ಸಾಮರಸ್ಯ, ಇಲ್ಲಿ ನಾವು ಇದನ್ನು ಕಾಣ್ತೇವೆ. ಮತ್ತು ನಮ್ಮ ಇದಕ್ಕೆ ಮಾರ್ಗ ಏನು ಅಂತ ಹೇಳಿದ್ರೆ, ಇನ್ನೊಂದು ನಮ್ಮ ಎಲ್ಲರ ಜೀವನದಲ್ಲಿ ನಾವು ನೋಡಿದಾಗ ಎರಡು ರೀತಿ ನಮ್ಮ ಅಹಂ ವ್ಯಕ್ತವಾಗುತ್ತೆ. ಶ್ರೀರಾಮಕೃಷ್ಣರು ಹೇಳೋ ರೀತಿಯಲ್ಲಿ ಹೇಳಿದ್ರೆ ಕಚ್ಚಾ ಅಹಂ, ಪಕ್ವ ಅಹಂ, ಅಪಕ್ವ ಅಹಂ ಮತ್ತು ಪಕ್ವ ಅಹಂ, ಇದು ನಮ್ಮಲ್ಲಿ ಇದೆ. ಇದನ್ನು ನಾವು ಅಂದರೆ ನಾನು ದೊಡ್ಡವನು, ನಾನು ಇಂಥ ಶ್ರೀಮಂತ, ನಾನು ವಿದ್ಯಾವಂತ ಎಂದು ಬರುವಂಥ ಅಹಂಕಾರ. ಆದರೆ ನಾನು ಭಗವಂತನ ದಾಸ, ನಾನು ಭಗವಂತನ ಮಗು, ಭಗವಂತನ ನಾನು ಅಂಶ, ಈ ಭಾವನೆ ಚಿಂತೆ ಮಾಡಿಕೊಳ್ಳೋದರ ಮೂಲಕ ನಾವು ನಮ್ಮ ಕಚ್ಚಾ ಅಹಮನ್ನು ಪಕ್ವ ಅಹಂ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಅಥವಾ ಇನ್ನೊಂದು ಶ್ರೀರಾಮಕೃಷ್ಣರ ವಾಕ್ಯ ಹೇಳಬೇಕು ಅಂದರೆ ಅಮಿ ಮೊರ್ಲೆ ಗುಚಿಬೆ ಜಂಜಾಲ್, ನಾನು ಸತ್ತರೆ ಎಲ್ಲ ಜಂಜಾಟಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ಹೇಳ್ತಾರೆ. ಅಥವಾ ಕನಕದಾಸರ ಮಾತನ್ನು ಹೇಳೋದಾದರೆ, ಅವರ ಗುರುಗಳು ಒಂದು ಸಲ ಶಿಷ್ಯರನ್ನೆಲ್ಲ ಕೇಳ್ತಾ ಇದ್ದಾರೆ, ಯಾರು ಭಗವಂತನ ಹತ್ರ ಹೋಗ್ತಾರೆ ಅಂತ. ಎಲ್ಲರೂ ಕೂಡ ಹೇಳ್ತಾರೆ, ಅವನು ಅಷ್ಟು ಅನುಷ್ಠಾನ ಮಾಡಿದ್ರೆ, ಅವನು ಇಷ್ಟು ವಿದ್ಯಾಭ್ಯಾಸ ಮಾಡಿದರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಕೊನೆಗೆ ಕನಕದಾಸನ ಒಂದು ಸರದಿ ಬಂದಾಗ ಕನಕದಾಸ ಹೇಳ್ತಾನಂತೆ, ನಾನು ಹೋದರೆ ಹೋದೇನು ಅಂತ. ಎಲ್ಲರಿಗೂ ಕೂಡ ಇವನೆಂಥ ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ, ಅವನು ಮಾತ್ರ ಹೋಗ್ತಾನಂತೆ ಭಗವಂತನ ಹತ್ರ, ನಾವ್ಯಾರು ಹೋಗ್ಲಿಕ್ಕಾಗಲ್ಲ ಅಂತ. ಆಗ ಅದಲ್ಲ ಅರ್ಥ, ಅವನನ್ನು ಸರಿಯಾಗಿ ಕೇಳಿ ಅಂತ ಹೇಳ್ತಾರಂತೆ ಗುರುಗಳು. ಆಗ ಅವನು ಹೇಳ್ತಾನಂತೆ ಕನಕದಾಸ, ನಾನು ಎಂಬ ಅಹಂಕಾರ ಹೋದರೆ ನಾವು ಭಗವಂತನ ಹತ್ರ ಹೋಗ್ತೀವಿ ಅಂತ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಅಹಂಕಾರವನ್ನು ಹೇಗೆ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಅನ್ಸೆಲ್ಫಿಶ್ನೆಸ್ ಈಸ್ ಗಾಡ್, ನಿಸ್ವಾರ್ಥವೇ ದೇವರು, ನಿಸ್ವಾರ್ಥವೇ ಧರ್ಮದ ಪರೀಕ್ಷೆ. ಯಾರಲ್ಲಿ ಈ ನಿಸ್ವಾರ್ಥ ಹೆಚ್ಚು ಇದೆಯೋ ಅವನು ಹೆಚ್ಚು ಧಾರ್ಮಿಕ, ಅವನು ಶಿವನ ಸಮೀಪದಲ್ಲಿರುವನು. ಅವನು ಪಂಡಿತನಾಗಲಿ ಪಾಮರನಾಗಲಿ, ಆತನಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅವನು ಇತರರಿಗಿಂತ ಹೆಚ್ಚು ದೇವರ ಸಮೀಪದಲ್ಲಿ ಇರುವವನು. ಅವನು ಸ್ವಾರ್ಥಿಯಾಗಿದ್ದರೆ ಎಲ್ಲ ದೇವಸ್ಥಾನಗಳನ್ನು ಸಂದರ್ಶಿಸಿದ್ದರೂ, ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿದ್ದರೂ, ಮೈ ಮೇಲೆ ಚಿರತೆಯಂತೆ ಬರೆಗಳನ್ನು ಎಳೆದುಕೊಂಡಿದ್ದರೂ ಶಿವನಿಗಿಂದ ಬಹಳ ದೂರದಲ್ಲಿರುವವನು ಅಂತ ಹೇಳ್ತಾರೆ. ತ್ಯಾಗವೇ ಭಾರತದ ಸನಾತನ ಪತಾಕೆ, ಇದನ್ನೇ ಭರತ ಕಂಡ ಪ್ರಪಂಚದಲ್ಲೆಲ್ಲ ಹಾರಿಸುವುದು. ನಾಶವಾಗುತ್ತಿರುವ ಜನಾಂಗಗಳಿಗೆ, ಎಲ್ಲ ದುರಾಚಾರಗಳಿಗೆ, ದೌರ್ಜನ್ಯ ಪರರಿಗೆ ಪದೇ ಪದೇ ತ್ಯಾಗ ಎಂಬ ಸಂದೇಶದಿಂದ ಎಚ್ಚರಿಕೆ ಕೊಡುತ್ತಿದೆ. ಹಿಂದೂಗಳೇ, ಈ ಪತಾಕೆಯನ್ನು ಎಂದಿಗೂ ತ್ಯಜಿಸಬೇಡಿ, ಅದನ್ನು ಎತ್ತಿ ಹಿಡಿಯಿರಿ. ನೀವು ದುರ್ಬಲರಾಗಿ ತ್ಯಾಗ ಮಾಡುವುದಕ್ಕೆ ಶಕ್ತಿ ಇಲ್ಲದೇ ಇದ್ದರೂ ಆದರ್ಶವನ್ನು ಕೆಳಗೆ ಎಳೆಯಬೇಡಿ. ನನ್ನ ಕೈಲಾಗುವುದಿಲ್ಲ, ನಾನು ತ್ಯಜಿಸಲಾರೆ ಎನ್ನಿ, ಆದರೆ ಮಿಥ್ಯಾಚಾರಿಗಳಾಗಬೇಡಿ ಎಂಬುದಾಗಿ ಕರೆ ಕೊಡ್ತಾರೆ. ಹಾಗಾಗಿ ನಮ್ಮ ಜೀವನ ಹೇಗೆ ನಮ್ಮನ್ನು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಒಬ್ಬ ಪ್ರಖ್ಯಾತ ಇತಿಹಾಸಕಾರ ಹೇಳ್ತಾನಂತೆ, ಯು ವಿಲ್ ಬಿ ಡೂಯಿಂಗ್ ಗ್ರೇಟೆಸ್ಟ್ ಗುಡ್ ಟು ದ ಹ್ಯೂಮನ್ ಕೈಂಡ್ ನಾಟ್ ಬೈ ರೈಸಿಂಗ್ ದ ರೂಪ್ಸ್ ಆಫ್ ದ ಬಿಲ್ಡಿಂಗ್ಸ್ ಬಟ್ ರೈಸಿಂಗ್ ದ ಮೈಂಡ್ಸ್ ಆಫ್ ಮೆನ್ ಅಂತ ಹೇಳ್ತಾರೆ, ಮೆನ್ ಆ್ಯಂಡ್ ವಿಮೆನ್. ನಮ್ಮ ಜೀವನ ಈ ಬಿಲ್ಡಿಂಗ್ಗಳನ್ನು ನಾವು ಎತ್ತರ ದೊಡ್ಡ ದೊಡ್ಡ ಹೈಸ್ಕೈ ಬಿಲ್ಡಿಂಗ್ಗಳನ್ನೆಲ್ಲ ಮಾಡೋದ್ರ ಮುಖಾಂತರನೇ ನಾವು ದೊಡ್ಡವರಾಗೋದಿಲ್ಲ. ನಮ್ಮ ಮನಸ್ಸನ್ನು ಮೇಲಕ್ಕೆತ್ತಿದಾಗ ಮಾತ್ರ ನಾವು ನಿಜವಾಗಿಯೂ ಸೇವೆ ಮಾಡಿದಂತಾಗತ್ತೆ. ಹಾಗಾಗಿ ನಮ್ಮ ಜೀವನ ಹೇಗೆ ಶ್ರೀರಾಮಕೃಷ್ಣರು, ವಿವೇಕಾನಂದರು ಹಾಗೂ ಶಾರದಾ ಮಾತೆಯವರು ಹಾಕಿಕೊಟ್ಟಂತಹ ಅವರ ಜೀವನ ಸಂದೇಶಗಳನ್ನು ನಮ್ಮಲ್ಲಿ ಮಾಡುವುದಾದರೆ ನಾವು ಕೂಡ ನಮ್ಮ ನಿಜವಾದ ಸೇವೆಯನ್ನು ಮಾಡ್ತೀವಿ. ಆ ಒಂದು ಉದ್ದೇಶದಿಂದಲೇ ಅವರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡಿದ್ರು. ಅವರು ಹೇಳಿದಾಗೆ, ಅವರ ಮಾತಿನಲ್ಲಿ ಹೇಳೋದಾದರೆ, ಮೈ ಐಡಿಯಲ್ ಇಂಡೀಡ್ ಕ್ಯಾನ್ ಬಿ ಪುಟ್ ಇಂಟು ಎ ಫ್ಯೂ ವರ್ಡ್ಸ್ ಆ್ಯಂಡ್ ದಟ್ ಈಸ್ ಟು ಪ್ರೀಚ್ ಅಂಡ್ ಟು ಮ್ಯಾನ್ಕೈಂಡ್ their divinity and how to manifest in every moment of life.
ಇದನ್ನೇ ಸಹಸ್ರಾರು ಮುನಿಗಳು ಬಸವಣ್ಣನವರು ಮಾತು ಹೇಳೋದಾದರೆ ಕಾಯಕವೇ ಕೈಲಾಸ ಎಂಬುದಾಗಿ ನಾವು ಹೇಳ್ಬೋದು. ಹೀಗೆ ನಮ್ಮ ಜೀವನದಲ್ಲಿ ಪುರಂದರದಾಸರು ಹೇಳೋದಾದರೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ, ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನಬಾರದೆ. ಹೀಗೆ ಆ ಹಾಡುಗಳಲ್ಲಿ ನಮ್ಮ ದಿನಚರಿಯನ್ನೇ ಅವರು ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ನಮ್ಮ ಜೀವನವನ್ನು, ಆ ಭಗವತ್ ಕೇಂದ್ರಿತ ಜೀವನವನ್ನು ಬೆಳಗ್ಗೆ ಇದ್ದಾಗಲಿಂದ ರಾತ್ರಿ ಮಲಗುವ ತನಕ ಹೇಗೆ ಭಗವದ್ ಜೀವನ ಕೇಂದ್ರಿತ ಮಾಡಿದಾಗ ಮಾತ್ರ ನಾವು ಧರ್ಮಗಳ ಮೂಲ ಉದ್ದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂತಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಶ್ರೀರಾಮಕೃಷ್ಣರ, ಶಾರದಾ ಮಾತೆಯವರ, ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ಚೆನ್ನಾಗಿ ಅಧ್ಯಯನ ಮಾಡೋಣ. ಆ ಮುಖಾಂತರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಇದರ ಸಂಬಂಧ ಕೆಳಗಡೆ ಹಲವಾರು ಪುಸ್ತಕಗಳನ್ನು ಮಾರಾಟಕ್ಕೆ ಇಡಲಾಗಿದೆ. ದಯವಿಟ್ಟು ಅದನ್ನು ಹೆಚ್ಚು ಹೆಚ್ಚು ಕೊಂಡುಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಪಾಲಿಸಬೇಕಾಗಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಇನ್ನೊಂದು ಮಾತನ್ನು ನಮ್ಮ ಮುಕ್ತಿದಾನಜಿಯವರು ಕೂಡ ಅವರೇ ಹೇಳಬೇಕಿತ್ತು. ಅವರು ಸ್ವಾಮಿ ವಿವೇಕಾನಂದರು ತಂಗಿದಂತಹ ಮೈಸೂರಿನಲ್ಲಿ ಸುಮಾರು 15 ದಿನಗಳ ಕಾಲ ತಂಗಿದ್ದಂಥ ಜಾಗವನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ರಾಮಕೃಷ್ಣ ಆಶ್ರಮಕ್ಕೆ ಕೊಟ್ಟಿದೆ. ಅಲ್ಲಿ ಭವ್ಯವಾದಂತಹ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಅಂತೇಳಿ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ಅದು ಕೂಡ ಮುಂದಿನ ವರ್ಷ ಇನಾಗ್ರೇಷನ್ ಮಾಡಲಿಕ್ಕೂ ಕೂಡ ಅವರು ತಯಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಹಣ ಸಂಗ್ರಹ ಕೂಡ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡದಾದಂಥ ಮೆಮೋರಿಯಲ್ ಅಲ್ಲಿ ಮೈಸೂರಿನಲ್ಲಿ ಬರುವಂಥದ್ದನ್ನು ಆದಷ್ಟು ಬೇಗ ನಾವೆಲ್ಲ ಕಾಣುವಂತಾಗಲಿ ಅಂತ ಆಶಿಸ್ತಾ ನನ್ನ ಕೆಲವು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ.